ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ತೆ ಸರ್. ಓ ನಮಸ್ಕಾರ ಮಣಿಯವರೇ, ಚೆನ್ನಾಗಿದ್ದೀರಾ? ಸರ್ ನಿಮ್ಮ ದಯೆಯಿಂದ ಚೆನ್ನಾಗಿದ್ದೀನಿ ಸರ್. ನನ್ನ ದಯೆ ಅಲ್ಲ, ದೇವ್ರ ದಯೆ ಅಂತ ಹೇಳಿ. ಶಿಪ್ಪಿಂಗ್ ಬಂತಾ? ಸರ್ ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ವಾ? ಅಲ್ರಿ, ಅವ್ರು ಹೇಳಿದ ಟೈಮ್ಗೆ ನಾವು ಕಳಿಸ್ತೀವಿ, ನಾವು ಹೇಳಿದ ಟೈಮ್ಗೆ ಅವರು ಕಳಿಸ್ಬೇಕಲ್ವಾ? ಸರ್ ಅವ್ರು ಕಳಿಸಿದ್ದಾರೆ ಸರ್. ವೆದರ್ ಪ್ರಾಬ್ಲಮಿಂದ ಶಿಪ್ಮೆಂಟ್ ಲೇಟ್ ಆಗಿದೆ. ನಾಳೆ ಆದಷ್ಟು ಬೇಗ ಬಂದ್ಬಿಡುತ್ತೆ ಸರ್. ಬಂದ ತಕ್ಷಣ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸರ್. ಸರ್ ಈಗ ಬೇರೆ ಐಟಮ್ಸ್ ಏನು ಬರ್ತಾ ಇದೆ ಸರ್? ಫ್ರೂಟ್ಸ್ ಬರ್ತಾ ಇದೆ. ಬೇಸಿಗೆಲಿ ಇಲ್ಲಿ ಬೆಳೆದಿರೋ ಬೆಳೆಗಳನ್ನ ತರಿಸಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಸರ್ ಇವು ವುಡ್ ಬಿಸ್ನೆಸ್ ಮಾಡ್ತೀರಾ, ಸಾಂಬಾರ್ ಪದಾರ್ಥ ಎಕ್ಸ್ಪೋರ್ಟ್ ಮಾಡ್ತೀರಾ, ಹಾಗೆ ಇಲ್ಲಿ ಬೆಳೆಯೋ ಹಣ್ಣುಗಳನ್ನು ಹೂಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಈಗೆಲ್ಲ ಒಬ್ಬರೇ ಹೇಗೆ ಮಾಡೋಕ್ಕೆ ಸಾಧ್ಯ ಸರ್ ನಿಮಗೆ? ಬಿಸ್ನೆಸ್ ಅಂದಮೇಲೆ ಮಾಡಲೇಬೇಕಲ್ಲ. ನಿಮ್ಮಂಥ ನಂಬಿಕಸ್ಥ ಕೆಲಸಗಾರ ಇರೋದ್ರಿಂದ ಎಲ್ಲ ಸುಲಭವಾಗಿ ನಡೀತಾ ಇದೆ. ನೀವು ಕೊಟ್ಟು ರಿಪೋರ್ಟ್ ಮೇಲೆ ನಾನು ವ್ಯಾಪಾರ ಮಾಡ್ತೀನಿ. ಹೊಸ ಕಂಟೈನರ್ ತೊಗೊಂಡಿದ್ನಲ್ಲ, ಅದನ್ನು ನೋಡೋಕ್ಕೆ ಅಂತ ಬಂದೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇನ್ಮೇಲೆ ಇದನ್ನೆಲ್ಲ ನನ್ನ ಮಗ ನೋಡ್ಕೋತಾನೆ. ಒಳ್ಳೆ ಸರ್. ಇವತ್ತೊಂದಿನ ನೀವು ಇಲ್ಲೇ ಇರಬೇಕಾಗುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಬನ್ನಿ ಸರ್. ಸರಿ, ನಡೀರಿ. ಬನ್ನಿ. ನೋಡಿ ಜಾನವರೇ, ನಿಮ್ಮ ಬದುಕು ಚೆನ್ನಾಗಿರಬೇಕು. ನಿಮ್ಗೆ ಆಗಿರೋ ಅನ್ಯಾಯಕ್ಕೆಲ್ಲ ನ್ಯಾಯ ಸಿಗಬೇಕು ಅಂದರೆ ಅವನು ಈ ಭೂಮಿ ಮೇಲೆ ಇರಬಾರ್ದು. ಹೌದು ಜಾನವರೇ, ಅವನು ಬದುಕಿದ್ರೆ ಇಲ್ಲಿ ಯಾರು ನೆಮ್ಮದಿಯಾಗಿರಲ್ಲ. ಅಜ್ಜಿಗೆ ಪ್ರಜ್ಞೆ ಬಂದರೆ ಎಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ಆಮೇಲೆ ಮನೆಯವರೆಲ್ಲ ಅವನ ವಿರುದ್ಧವಾಗಿ ನಿಂತರೆ ಒಬ್ಬೊಬ್ಬರು ಸಾಯಿಸ್ತಾನೆ ನೋಡಿ. ಇದು ನನ್ನಿಂದ ಸಾಧ್ಯನಾ? ಸಾಧ್ಯ ಮಾಡ್ಕೊಳ್ದೆ ಹೋದ್ರೆ ನನ್ನ ಮನೆಯವರು ಯಾರು ಉಳಿಯೋದಿಲ್ಲ. ಈಗ ನಾನು ಮಾಡಿರೋ ನಿರ್ಧಾರ ಸರಿಯಾಗೇ ಇದೆ. ಕ್ರೂಸ್ ಶಿಪ್ ಸೆಟ್ ಆಗಿದೆ, ಆದಷ್ಟು ಬೇಗ ಹೊರಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಮತ್ತೆ ನಿಮ್ಗೆ ಇನ್ನೊಂದ್ಸಲಿ ಮದುವೆ ಆಗಬೇಕು ಅನಿಸ್ತಾ ಇದೆ. ಹೋಗ್ರಿ, ನಿಮಗೆ ನನ್ನ ಹೊಗಳೋದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ಅಲ್ವಾ? ಹೌದು, ಮತ್ತೆ ನಿಮ್ಮ ಹೊಗಳಕ್ಕೆ ಅಂತ ಹುಟ್ಟಿರೋ ಪ್ರೇಮ ಪೂಜಾರಿ ಅಲ್ವಾ ನಾನು? ನಾನು ಬೇಗ ಹೋಗಿ ರೆಡಿಯಾಗಿ ಬರ್ತೀನಿ. ಓಕೆ, ಐ ಆಮ್ ಸೋ ಎಕ್ಸೈಟೆಡ್. ಈ ಬಡ್ಡಿ ಐದ ಒಳ್ಳೆ ಟೈಮಲ್ಲಿ ಫೋನ್ ತೆಗಿಯೋಕ್ಕಿಲ್ಲ, ಸತ್ಯ ಅದಕ್ಕೆ. ಅಪ್ಪಯ್ಯ, ಎಲ್ಲ SP ಅವ್ರು ಫೋನ್ ಮಾಡಿದರು. ಏನಂತಲ್ಲ ಒಂದು? ಅದೇ ಅಪ್ಪಯ್ಯ, ಸೌಪರ್ಣಿಕಾ ಸ್ಟೇಷನ್ಗೆ ಬಂದು ಹೋದ್ರಂತೆ. ನಿಜವಲ್ಲ? ಏನಂತ ಅವಳು? ನೀನನ್ನ ಕದದು ಅಪ್ಪಯ್ಯ, ನಮ್ಮ ಪ್ಲ್ಯಾನು ವರ್ಕ್ ಆಗಿಬಿಟ್ಟದೆ. ಸ್ಟೇಷನ್ಗೆ ಬಂದ್ಬಿಟ್ಟು ಅವನ್ನ ನೋಡ್ಬಿಟ್ಟು ಆಕ್ಸಿಡೆಂಟ್ ಮಾಡ್ದು ನೀವೇ ಅಂತ ನಂಬ್ಕ ಹೋದ್ರಂತೆ. ಲೇ ಮರ್ಗೋಣ, ಈ ಯಾರ್ದಲ್ಲಿ ನಾವು ಗೆದ್ಬಿಡ್ಬೇಕಲ್ಲ. ಏನು ಅಪ್ಪ ಮಗ ಇಷ್ಟೊಂದು ಖುಷಿಯಾಗಿ ನಗ್ತಿದ್ದೀರಾ? ಅದೇನು ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಲ್ವಾ? ಏನು ಇಲ್ಲ ಕಣಮ್ಮಿ, ನಮ್ಮ ಭಾವನೊಂದು ಒಂದು ಆಕ್ಸಿಡೆಂಟ್ ಕಂಪ್ಲೇಂಟ್ ಇರಲಿಲ್ವೇ? ಆಕ್ಸಿಡೆಂಟ್ ಮಾಡಿದನು ಸಿಕ್ಕಾಕೊಂಡಂತೆ. ಅದೇ ವಿಷಯನೇ ಮಾತಾಡ್ತಾ ಇದ್ವಿ ಅಲ್ವಲ್ಲ ಮರಗೋಡ? ಅಪ್ಪ, ನಿಮ್ಮ ಭಾವನಾ? ಅವಳು ಯಾವಾಗ್ರಿ ನಿಮ್ಮ ಭಾವನಾ ಆದ್ನು? ಓ ಅಪ್ಪಯ್ಯ, ಏನೋ ಮಾತು ಕೇಳದೆ ಕಂಡ್ಬಿಡವ. ನೀನು ಸುಮ್ಮನೆ ಮನೆ ಸೊಸೆ ಆಗಿರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಅವಳ ವಿಷಯನೇ ಮಾತಾಡ್ಕೊಂಡು ನೀವಿಬ್ರು ನಕ್ಕೊಂಡು ಕೂತಿದ್ದೀರಲ್ವಾ? ಏನು ಹೇಳಬೇಕಂತ ನನಗೆ ಅರ್ಥ ಆಗ್ತಿಲ್ಲ. ಲೇ ಮರಗೋಡ, ಇದೇನಲ್ಲ ನಿಮ್ಮ ಅವನ ಕತೆ? ಲೈ ಮಾತೆತ್ತರೆ ಹುರ್ಕೋತಾಳೆ, ಮಾತೆತ್ತಿದ್ರೆ ಮುನ್ಸ್ಕೋತಾಳೆ. ಹೆಂಗ್ಲ ಜೀವನ ಮಾಡೋದ್ಲಿ? ಲೈ ನಾನು ಒಬ್ಬ ಮಿನಿಸ್ಟರ್ ಅದೇ ಮರ್ತು ಬಿಟ್ಟಿದ್ದೀನಿ ಕಲ. ಹಿಂಗಾದ್ರೆ ನನ್ನ ಕತೆ ಆಟಗಳಲ್ಲ. ಸುಮ್ಕಿರಪ್ಪಯ್ಯ, ಅವನ್ನ ಹೆಂಗೆ ಸಮಾಧಾನ ಮಾಡ್ಬೇಕು ಅಂತ ನಂಗೆ ಚಂದ ಗೊತ್ತು. ಸುಮ್ಕಿರ್ಲ, ಮದುವೆ ಮಾಡಿದಾಗಿಂದ ನಾನು ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ನೀನೇನೆಲ್ಲ ಮಾಡಿ ಅಲ್ಲೇ ತಲೆ ಕೆಟ್ಟ ಕೆರ ಹಿಡ್ದೋಗದು ನನಗೆ. ಇರಪ್ಪಯ್ಯ, ಓ ಮಾತು ಕೇಳವ ಇಲ್ಲಿ.
ಚಿನ್ನಮರಿ, ನಾನು ಮೊದಲನೇ ಸರ್ತಿ ನಿಮ್ಮನ್ನ ಕ್ರೂಸ್ ಶಿಪ್ಪಲ್ಲಿ ಕರ್ಕೊಂಡು ಹೋಗಿದ್ನಲ್ಲ, ಹೇಗನ್ಸಿತ್ತು? ಅಯ್ಯೋ, ನನ್ನ ಜೀವನದಲ್ಲೇ ಮರೆಯೋಕ್ಕಾಗ್ತಿರುವಂಥ ಒಂದು memory ಅದು. ನನ್ನ ಲೈಫಲ್ಲಿ ನಾನು ಅದನ್ನೆಲ್ಲ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನೀವು ಅದನ್ನೆಲ್ಲ ಈಡೇರಿಸಿದ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಚಿನ್ನಮರಿ, ನಿಮ್ಮ ಖುಷಿಗೋಸ್ಕರ ನಾನು ಏನು ಮಾಡಬೇಕಾದ್ರೂ ತಯಾರಾಗಿದ್ದೀನಿ. ಅದ್ ನಂಗೆ ಗೊತ್ತು ಬಿಡಿ. ಬರೀ ಕ್ರೂಸಲ್ಲಿ ಹೋಗಿದ್ ಮಾತ್ರ ಅಲ್ಲ, ಅದಾದ್ಮೇಲಂತೂ ನಂಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದೀರಾ. ಅದನ್ನೆಲ್ಲ ಹೇಗೆ ಮರೆಯೋಕ್ಕಾಗುತ್ತೆ? ನೋಡಿ, ನಿಮಗೆ ಎಷ್ಟು ಸರ್ಪ್ರೈಸ್ ಕೊಟ್ಟರು ನನಗೆ ಸಾಕಾಗೋದೇ ಇಲ್ಲ. ಈಗಲೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಸಾಕು ಸಾಕು, ಯಾವುದೇ ಆಗ್ಲಿ ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಲ್ವಾ? ನೀವ್ ಇವಾಗ ಕೊಟ್ಟಿರೋ ಸರ್ಪ್ರೈಸ್ಗಳನ್ನೇ ನನ್ನ ಕೈಲಿ ಜೀರ್ಣಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಈ ಜೀವನಕ್ಕೆ ಇಷ್ಟು ಸಾಕು. ಸರಿ ಸರಿ, ಬನ್ನಿ. ಲೇ ಮರುಗೋಡ, ಅಲ್ಲೋಡ್ಲ ಸಿದ್ದೇಗೌಡ ಬಂದ. ಲೇ ಸಿದ್ದೇಗೌಡ, ಬಲ ಬಾಲ ಒಳಿಕೆ ಬಾಬಾ, ಬಾಬಾ ಒಳಿಕ್ ಬರವಾ. ಒಂದು ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಯಾಕಲ್ಲ? ಅಪ್ಪಯ್ಯ, ಇರಿ ಅಪ್ಪಯ್ಯ. ಅವ್ವ ಬಾರವಾ. ಎಷ್ಟೋ ದಿನ ಆದ್ಮೇಲೆ ವಾಪಸ್ ಮನೆಗೆ ಬರ್ತಾವ್ರೆ, ಅವ್ರಿಗೊಂದು ಆರತಿ ಎತ್ತಕ್ಕಿಲ್ವೇನವ? ಯಾಕವ ಹಂಗೆ ನಿಂತ್ಬಿಟ್ಟೆ? ಹೋಗವ, ಕರ್ಕಳವ. ರಥಕ ಆರತಿ ತಕ ಬರವ ಇಲ್ಲಿ. ಯಾಕಮ್ಮಿ ಸುಮ್ಗೆ ನಿಂತ್ಕೊಂಡ್ಬಿಟ್ಟೆ? ತಗೊಳಮ್ಮಿ, ಆರತಿ ಮಾಡೋ ಒಳ್ಳೆ ಕರ್ಕಳ್ ತಗೊಳಮ್ಮಿ. ಇದೆಲ್ಲ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದು. ಅದೇನೋ ಹೇಳ್ತಾರಲ್ಲ, ಹೂವಿಂದ ನಾರ್ ಸ್ವರ್ಗಕ್ಕೆ ಸೇರ್ತು ಅಂತ, ಹಾಗಾಯ್ತು. ಲೇ ಸಿದ್ದೇಗೌಡ, ಬಾಲ ಒಳಿಕೆ ಬಾಬಾ. ಬೋವಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.